ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನನ್ನ ಹೆಂಡತಿನ ಬದುಕಿಸಿರೋ ನಿಮ್ಮ ಋಣ ಹೇಗೆ ತೀರಿಸ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಓಂ ನಮಃ ಶಿವಾಯ. ನಮ್ಮಮ್ಮನ ಬದುಕಿಸ್ಕೊಳ್ಳೋಕೆ ದಾರಿ ತೋರಿಸಿ ಪ್ರಾಣದಾನ ಮಾಡಿದ್ರಿ. ಕೃತಜ್ಞತೆಗಳು ಸ್ವಾಮಿ. ನಿಮ್ಮನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ಓಂ ನಮಃ ಶಿವಾಯ. ಇಷ್ಟಕ್ಕೆ ಎಲ್ಲ ಮುಗ್ದು ಹೋಗ್ಲಿಲ್ಲ ಕಂದ. ಆ ಮಣಿಯಿಂದ 3 ಪೌರ್ಣಮಿ ಪೂಜೆ ಮಾಡಿದ್ರೆ ಮಾತ್ರನೇ ನಾಗದೋಷ ಪೂರ್ತಿಯಾಗಿ ಹೋಗೋದು. ನಿಮ್ಮ ಅಮ್ಮನಿಗೆ ಪೂರ್ತಿಯಾಗಿ ಎಲ್ಲ ಗುಣ ಆಗೋದು. ಹಾಗೆ ಮಾಡದೇ ಇದ್ರೆ ಮತ್ತೆ ತೊಂದರೆಗಳು ಸಂಭವಿಸುತ್ತವೆ. ಅತ್ಯಂತ ಮಹಿಮೆ ಇರೋ ಆ ಮಣಿನ ನೀನು ತುಂಬಾ ಜೋಪಾನವಾಗಿ ಇಟ್ಕೋಬೇಕು. ಇಷ್ಟು ದಿವ್ಯ ಶಕ್ತಿ ಇರೋ ಸಂಜೀವಿನಿ ಮಣಿ ನನ್ನ ಹತ್ರ ಇರೋದಕ್ಕಿಂತ ನಿಮ್ಮ ಹತ್ರ ಇರೋದೇ ಒಳ್ಳೆಯದು. ನೀವೇ ಇಟ್ಕೊಳ್ಳಿ ಸ್ವಾಮಿ. ಓಂ ನಮಃ ಶಿವಾಯ. ಈ ಮಣಿ ಇದ್ದಿದ್ರೆ ಅನ್ಕೊಂಡಿದ್ದೇನೇ ಆಗಿದ್ರು ಪಡಿಬಹುದಿತ್ತು. ಅಂಥ ಮಣಿನ ಅವನಿಗೆ ಕೊಡ್ತಿದ್ಯಲ್ವೋ, ಬುದ್ಧಿ ಇಲ್ವಾ ನಿನ್ಗೆ? ಆಯ್ತು ಕಂದ, ಶುಭವಾಗಿ. ಆ ಮಣಿನ ಹೇಗಾದ್ರೂ ಸರಿ ನನ್ನದಾಗಿಸ್ಕೋಬೇಕು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.